ಅಗೈನ್ ಮತ್ತೆ ಲೈವ್ ನಲ್ಲಿದ್ದಾರೆ ನಮ್ಮ FSL ನ ತಜ್ಞರಾಗಿರುವ ಡಾಕ್ಟರ್ ದಿನೇಶ್ ರಾವ್ ಅವರು. ಸರ್, ನಾವು ಮಾತಾಡ್ತಾ ಇದ್ವಿ, ಈಗಷ್ಟೇ ಅಲ್ಲಿ ಹಿರಿಯ ಅಧಿಕಾರಿಗಳು ಬಂದು ಎಲ್ಲವನ್ನ ಪರಿಶೀಲನೆ ಮಾಡಿ ಈಗ ವಾಪಸ್ ಆಗಿದ್ದಾರೆ. ಬಹುಶಃ ಆ ವ್ಯಕ್ತಿಯನ್ನ ಯಾರು ಈಗ ಅಲ್ಲಿ ಬಾಡಿ ಅಥವಾ ಅಲ್ಲಿ ಶವವನ್ನ ಹೂತಿದ್ದೆ ಅಂತ ಹೇಳಿದಾನೆ, ಆತನನ್ನ ತನಿಖೆ ಮಾಡೋದು, ಆತನನ್ನ ವಿಚಾರಣೆ ಮಾಡೋದು ಅಗತ್ಯ ಅಂತ ಅನ್ಸುತ್ತೆ. ಈ ಹೊತ್ತಿನವರೆಗೂ ಕೂಡ ಅಲ್ಲಿ ನಡೆದಂತ ಎಲ್ಲಾ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ದಿನೇಶ್ ಸರ್. ಅಲ್ಲ ನೋಡಿ, ತನಿಖೆ ಮಾಡೋದು ಡೆಫಿನೆಟ್ಲಿ ಅದು ಒಂದು ಭಾಗ ಆಗ್ಬೇಕು ಹೊರತು ಆ ತನಿಖೆಯಿಂದ ಇವ್ರೇನ್ ವಿಸಲ್ ಬ್ಲೋವರ್ ಅನಾಮಿಕ ಅಂತ ಹೇಳ್ತಾರೆ ಅವ್ರಿಗೆ ಎದುರಿಸಲು ಸಹ ಕೂಡುದು. ಯಾಕಂದ್ರೆ ಈ ಶುಡ್ ಬಿ ಗಿವನ್ ಎ ಫ್ರೀ ಹ್ಯಾಂಡ್. ಅವ್ರು ಹೇಳ್ತದ್ ನಿಜ ಆದ್ರೆ ಡೆಫಿನೆಟ್ಲಿ ಶುಡ್ ಬಿ ಎನ್ಕರೇಜ್ ಟು ಶೋ ದ ಇದು. ಬಟ್ ಅಟ್ ದಿ ಸೇಮ್ ಟೈಮ್ ನಾನು ಮೊದಲೇ ಹೇಳ್ದಾಗೆ ಅಪಾಯಿಂಟ್ ಮಾಡಿದವರು, ಬಾಡಿ ಕೊಟ್ಟಿದ್ಯಾರು, ಒಬ್ಬನೇ ವ್ಯಕ್ತಿ ಕೊಟ್ರ, ಬೇರೆ ಯಾವ ಗಾಡಿನಲ್ಲಿ ಬಂದ್ರು, ಇವ್ರ ಜೊತೆ ಯಾರ್ಯಾರು ಇದ್ರು, ಐ ಥಿಂಕ್ ಆ ಒಂದು ನಿಟ್ಟಿನಲ್ಲಿ ಇಷ್ಟೊತ್ತಿಗೆ ತನಿಖೆ ನಡಿಬೇಕಾಗಿತ್ತು. ಮತ್ತೆ ಅವರ ಚಲನವಲನಗಳು ಏನಿದೆ, ಹೆಸರು ರಿಲೀಸ್ ಮಾಡಿದ್ದಾರೆ ಇಲ್ಲ, ಅವ್ರದ್ದು ಫೋನ್ ಟ್ರ್ಯಾಕ್ ಮಾಡೋದು, ದಿಸ್ ಇಸ್ ಆಲ್ ದ ವೇ ಆಫ್ ಇನ್ವೆಸ್ಟಿಗೇಷನ್. ಸೊ ಅದು ಒಂದು ಯೂನಿಟ್ ಆಫ್ SIT ಶುಡ್ ಹ್ಯಾವ್ ಟೇಕನ್ ಕೇರ್. ಒಂದು ಯೂನಿಟ್ ಶುಡ್ ಹ್ಯಾವ್ ಗೋನ್ ವಿತ್ ಎಕ್ಸುಮೇಷನ್. ಇನ್ನೊಂದು ಯೂನಿಟ್ ಐಡೆಂಟಿಟಿ ಟ್ರೇಸ್ ಆದ್ಮೇಲೆ ಫ್ಯಾಮಿಲೀಸ್ಗೆ ಟ್ರೇಸ್ ಮಾಡೋದು. ಎಲ್ಲದಕ್ಕಿಂತ ಒಂದು ಹೆಲ್ಪ್ ಲೈನ್ ನಂಬರ್ ಶುಡ್ ಬಿ ಸ್ಟಾರ್ಟೆಡ್ ಬೈ SIT ಸೋ ದಟ್ ಜನಗಳಿಗೆ ಬಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಒಂದು ದಾರಿ ಮಾಡ್ಕೊಳ್ಬೇಕು, ಎನ್ಕರೇಜ್ ಮಾಡಬೇಕು, ಧೈರ್ಯ ತುಂಬಬೇಕು. ಏನಾದ್ರೆ ಇದ್ರೆ, ಏನು ಇಲ್ಲ ಅಂದ್ರೆ ಡೆಫಿನೆಟ್ಲಿ ದಟ್ಸ್ ಅ ಡಿಫರೆಂಟ್ ಥಿಂಗ್. ಇವ್ರು ಹೇಳಿದೆಲ್ಲ ಸುಳ್ಳಾಗತ್ತೆ ಅಂತ. ಸೊ ತನಿಖೆ ಬೇರೆ ಬೇರೆ ಆಯಾಮದಲ್ಲಿ ಬೇರೆ ಬೇರೆ ಯೂನಿಟ್ಸ್, ಒಂದೇ ಎಕ್ಸುಮೇಷನ್ ಹಿಂದೆನೆ ಒಂದೇ SIT ಪೂರ SIT ಎಕ್ಸುಮೇಷನ್ ಹಿಂದೆ ಬಿದ್ದಿರೋದು. ಐ ಥಿಂಕ್ ದಟ್ ವಿಲ್ ನಾಟ್ ಬಿ ಗುಡ್ ವೇ. ಇಟ್ ವಿಲ್ ಟೇಕ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಆಮೇಲೆ ಯಾರಾದ್ರೂ ವಿಟ್ನೆಸಸ್ ಮತ್ತೆ ಎವಿಡೆನ್ಸಸ್ ಇದ್ರೆ ಡಿಸ್ಟ್ರಾಯ್ ಮಾಡ್ಲಿಕ್ಕೂ ಆಸ್ಪದ ಆಗುತ್ತೆ. ನಿಜ ಸರ್, SIT ತನಿಖೆಯ ಒಂದು ಸ್ಟ್ರೈಟ್ ವೇ ಅವ್ರು ಹೇಳ್ದಂಗೆ ಏನೀಗ ಅಲ್ಲಿ ಪಾಯಿಂಟ್ ಮಾಡಿದ್ದಾರೆ ಅದನ್ನ ಗುರುತಿಸಿ ಅಗಿತಾ ಇದ್ದಾರೆ ಹೊರತು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡಬೇಕಾದಂತ ಅಗತ್ಯ ಈ ಹೊತ್ತಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ ದಿನೇಶ್ ಸರ್. ಅಬ್ಸಲ್ಯೂಟ್ಲಿ, ದಟ್ ಈಸ್ ಹೌ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಟೇಕ್ ಪ್ಲೇಸ್. ಪ್ರಿಲಿಮಿನರಿ ಇವ್ರಿಗೆ ಏನು ಎನ್ಕ್ವೈರಿ ಮಾಡಿದ್ದಾರೆ, ಡೆಫಿನೆಟ್ಲಿ ವುಡ್ ಹ್ಯಾವ್ ಗಿವನ್ ದ ಲೀಡ್ಸ್. ಬಾಡಿ ಕೊಟ್ಟಿದ್ ಯಾರು, ಅವ್ರ ಹೆಸರೇನು, ಒಬ್ರೇ ಕೊಟ್ರ, ಎಷ್ಟು ಜನ, ಸಂಬಳ ಕೊಡ್ತಿದ್ ಯಾರು, ಆಮೇಲೆ ಈ ಬಾಡಿ ದಫನ್ ಮಾಡ್ಲಿಕ್ಕೆ ಬೇರೆ ಸಂಬಳ ಇತ್ತ, ಎಕ್ಸ್ಟ್ರಾ ದುಡ್ಡಿತ್ತ, ಇಷ್ಟು ವರ್ಷ ಅವ್ರಿಗೆ ಯಾರು ಸಂಬಳ ಕೊಡ್ತಿದ್ದು, ಬೇರೆ ಏನ್ ಕೆಲಸ ಮಾಡ್ತಿದ್ರು ಇಷ್ಟು ವರ್ಷ, ಮತ್ತೆ ಯಾವ ಗಾಡಿನಲ್ಲಿ ಇದು ಮಾಡ್ತಿದ್ರು. ಇವರು ಬಾಡಿ ಹೆಸರು, ಬಾಡಿ ಐಡೆಂಟಿಟಿ ಹೇಳಲಿಕ್ಕೆ ಬರ್ತದೆ, ಬಟ್ ಯಾರು ಕೊಟ್ಟಿದ್ರು ಅಂತ ಹೇಳಲಿಕ್ಕೆ ಬರೋದಿಲ್ವಾ? ಸೊ ಅವ್ರು ಕೊಟ್ಟಿದ್ರೆ ಅವ್ರ ಹೆಸರೇನಾದ್ರೂ SIT ಹೇಳಿದ್ರೆ ಆ ನಿಟ್ಟಿನಲ್ಲಿ ತನಿಖೆ ಮಾಡಲಿಕ್ಕೆ ಸಪರೇಟ್ ಯೂನಿಟ್ ಆಫ್ ಫೋರ್ಸ್ ಇರಬೇಕು SIT ಜೊತೆ, ಸೊ ದಟ್ ದೇ ಕ್ಯಾನ್ ಟ್ರ್ಯಾಕ್ ದೇರ್ ಮೂವ್ಮೆಂಟ್ಸ್. ಪ್ಲಸ್ ಏನಾದ್ರು ಇವ್ರು ಎವಿಡೆನ್ಸ್, ವಿಟ್ನೆಸಸ್ ಏನಾದ್ರು ಇದ್ರೆ, ಇವರೇ ಏನೋ ಅಪರಾಧ ಏನಾದ್ರು ನೋಡಿದಾರ, ಇಲ್ಲ ಇದ್ರಲ್ಲಿ ಏನಾದ್ರು ವಿಟ್ನೆಸ್ ಇದ್ರೆ ವಿಟ್ನೆಸಸ್ ಎಸ್ಕೇಪ್ ಆಗ್ಬಿಡ್ತಾರೆ, ಇಲ್ಲ ಎದುರ್ತಾರೆ. ಅವ್ರಿಗೆಲ್ಲ ಎನ್ಕರೇಜ್ ಮಾಡ್ಲಿಕ್ಕೆ ಒಂದು ನಿಮಿಷ ಸರ್ ಮಾತಾಡ್ತೀನಿ. ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಉತ್ಖನನ ಸ್ಥಳದಿಂದ ತೆರಳಿದ್ದಾರೆ SIT ಮುಖ್ಯಸ್ಥ ಮೊಹಾಂತಿ. 5ನೇ ಸ್ಥಳ ಶೋಧ ಅಂತ್ಯದ ಬಳಿಕ ಅಲ್ಲಿಂದ ಹೊರಟಿದ್ದಾರೆ ಪ್ರಣವ್ ಮೊಹಾಂತಿ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡದೆ ಅಲ್ಲಿಂದ ಹೊರಟಿದ್ದಾರೆ ಮೊಹಾಂತಿ. ಅಗೆದರೂ ಸಿಗಲಿಲ್ಲ, ಬಗೆದರೂ ಸಿಗಲಿಲ್ಲ ಯಾವುದೇ ಕಳೆಬರಹ, ಯಾವುದೇ ಅಸ್ಥಿ ಪಂಜರ. ಧರ್ಮಸ್ಥಳದಲ್ಲಿ ಸಮಾಧಿ ಅಗೆಯುವ ಕಾರ್ಯಾಚರಣೆ ಬೆಳಿಗ್ಗೆಯಿಂದಲೂ ಕೂಡ ಸುಮಾರು 5 ಪಾಯಿಂಟ್ಗಳನ್ನ ಅಗೆದಾಗಿದೆ, ಏನೂ ಕೂಡ ಸಿಗಲಿಲ್ಲ. ತನಿಖಾಧಿಕಾರಿಗಳು ಅಲ್ಲಿಂದ ವಾಪಸ್ ಹೊರಟಿದ್ದಾರೆ. ಈಗ ತನಿಖಾಧಿಕಾರಿಗಳು ಇಷ್ಟೊತ್ತುವರೆಗೂ ಅಲ್ಲೇ ಇದ್ರು, ಈಗ ಅಲ್ಲಿಂದ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದಿನೇಶ್ ಸರ್, ತಾವು ಗಮನಿಸ್ತಿರೋ ಹಂಗೆ ನೀವು ಹೇಳ್ದಂಗೆ ಒಂದು ಹೆಲ್ಪ್ ಲೈನ್ ತೆಗೆದದ್ದಾದ್ರೆ ಯಾರು ಆ ಭಾಗದಲ್ಲಿ ಮಿಸ್ಸಿಂಗ್ ಇದ್ದಾರೆ ಅಥವಾ ಯಾರು ಆ ಭಾಗದಲ್ಲಿ 10-15 ವರ್ಷಗಳಿಂದ ಅಲ್ಲಿ ಮೃತಪಟ್ಟಿದ್ದಾರೋ ಅಥವಾ ಏನಾಯ್ತು ಅಥವಾ ಕಂಪ್ಲೇಂಟ್ಗಳ ಆಧಾರದ ಮೇಲೆ ಇದೆಲ್ಲವನ್ನು ಕೂಡ ಒಂದು ಹಂತಕ್ಕೆ ಒಂದು ಸ್ಟ್ರಕ್ಚರ್ಡ್ ಆಗಿ ಇಲ್ಲಿ ತನಿಖೆ ಮಾಡಿದ್ದೇ ಆದ್ರೆ ಬಹುಶಃ ಇನ್ನಷ್ಟು ಈ ಒಂದು ಇನ್ವೆಸ್ಟಿಗೇಷನ್ಗೆ ಈ ಎಲ್ಲವೂ ಕೂಡ ಪೂರಕ ಆಗಬಹುದು ಅಂತ ಅನ್ಸುತ್ತೆ. ಈ ಆಂಗಲ್ ನಲ್ಲಿ ಯಾಕೆ ತನಿಖೆ ಮಾಡಬಾರ್ದು ಅಂತ ದಿನೇಶ್ ಸರ್, ಅಲ್ವಾ? ಅಲ್ಲ, ಡೆಫಿನೆಟ್ಲಿ ದಟ್ ಈಸ್ ಹೌ. ನೋಡಿ, ಈಗ ಏನಂದ್ರೆ ಈ ತರ ಸನ್ನಿವೇಶಗಳು ಕರ್ನಾಟಕ ರಾಜ್ಯಕ್ಕೆ ಮತ್ತೆ ನಿಮಗೆ ಇದು ಒಂದು ಹೊಸದಿರ್ಬೋದು, ಬಟ್ ನನ್ನಂತವರಿಗೆ ದಿಸ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ನ್ಯೂ. ವಿ ಹ್ಯಾವ್ ಹ್ಯಾಂಡಲ್ಡ್ ಸಚ್ ಇನ್ಸಿಡೆನ್ಸಸ್ ಅಬ್ರಾಡ್. ನಮ್ಗೆ ಇದು ಸರ್ವೇ ಸಾಮಾನ್ಯ ಆಗ್ತಿತ್ತು. ಎಸ್ಪೆಷಲಿ ಡ್ರಗ್ ಕಾರ್ಟೆಲ್ಸ್ ಅವರು ಮಾಸ್ ಬರಿಯಲ್ಲು, ಕನ್ಸೀಲ್ಡ್ ಗ್ರೇವ್ಸ್, ಇವೆಲ್ಲ ನಾವು ಬೇಕಾದಷ್ಟು ನೋಡಿದೀವಿ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳ್ತಾ ಇರೋದು, ದರ್ ಇಸ್ ಅ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ದ ಹೋಲ್ SIT ಫಾರ್ಮೇಶನ್ ಆಗಿರೋದು ಬರೀ ಬಾಡಿನ ಆಚೆ ತೆಗಿಲಿಕ್ಕೆ ಅಲ್ಲ. ಸೊ ಈ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರ ಈಗ ಬಂದಿರತಕ್ಕಂತ ಸ್ಟೇಟ್ಮೆಂಟ್ ಆಧಾರದ ಮೇಲೆ, ಈ ಅನಾಮಿಕ ವ್ಯಕ್ತಿ ಸ್ಟೇಟ್ ಆದ್ಮೇಲೆ ಇಷ್ಟೊತ್ತಿಗೆ ತನಿಖೆ ದೇ ವುಡ್ ಹ್ಯಾವ್ ಗಾಟ್ ಸೋ ಮಚ್ ಲೀಡ್ಸ್.
ಯಾರ್ ಬಾಡಿ ಕೊಟ್ಟಿದ್ದಾರೆ ಅವ್ರನ್ನ ತನಿಖೆ ಮಾಡ್ಬೋದಾಯ್ತಲ್ಲ ಇಷ್ಟೊತ್ತಿಗೆ. ಹೌದು ಹೌದು. ಸೊ ಅವರು ಸುಮಾರು ಕ್ಲೂ ಕೊಡ್ತಾ ಇದ್ರು. ಅಪಾರ್ಟ್ ಫ್ರಮ್ ದ ಪರ್ಸನ್ ಯಾರ್ ಬಾಡಿ ಊತಿದ್ದಾರೆ ಅಲ್ಲೇ ಅಷ್ಟೇ ಅಲ್ಲ, ಬಾಡಿ ಕೊಟ್ಟಿರೋರು ಬದುಕಿರ್ಬೇಕಲ್ಲ. ಒಬ್ರೇ ಕೊಟ್ರ ಇಬ್ರೇ ಕೊಟ್ರ ಅವ್ರನ್ನ ತನಿಖೆಗೆ ಒಳಪಡಿಸಿದ್ರೆ ಇವ್ರಕ್ಕಿಂತ ಜಾಸ್ತಿ ಮಾಹಿತಿ ಸಿಗುತ್ತೆ. ಯಾಕಂದ್ರೆ ಎಲ್ಲಿ ಊತಿದ್ದಾರೆ ಅಂತ ಬಾಡಿ ಕೊಟ್ಟಿರೋರ್ಗೂ ಗೊತ್ತಿರುತ್ತೆ, ಎಲ್ಲಿ ಬಾಡಿ ಇಟ್ಟಿದ್ದಾರೆ ಇವ್ರಿಗಿಂತ ಚೆನ್ನಾಗಿ ತೋರಿಸ್ತಾರೆ. ಎಲ್ಲದಕ್ಕಿಂತ ಬಾಡಿ ಕೊಟ್ಟಿರೋರ್ಗೆ ಐಡೆಂಟಿಟಿ ಈ ಊತಿರೋರ್ಗಿಂತ ಜಾಸ್ತಿ ಗೊತ್ತಿರುತ್ತೆ ಯಾರ್ ಬಾಡಿ ಕೊಟ್ರು ಅಂತ. ಸೊ ಐ ಇಸ್ ವಂಡರಿಂಗ್ ವೈ ದಟ್ ಪರ್ಸನ್ ಇಸ್ ನಾಟ್ ಬೀನ್ ಟೇಕನ್ ಇನ್ ಟು ಕಸ್ಟಡಿ ಅಂಡ್ ವೈ ಇಸ್ ನಾಟ್ ಬೀನ್ ಎನ್ಕ್ವೈರ್ಡ್. ಇವ್ರಕ್ಕಿಂತ ಜಾಸ್ತಿ ಮಾಹಿತಿ ಸಿಗುತ್ತೆ ಬಾಡಿ ಕೊಟ್ಟವ್ರದು. ಅವ್ರ ಹೆಸರು ಇಲ್ಲ, ಅವ್ರ ತನಿಖೆ ಬಗ್ಗೆ ಗೊತ್ತಿಲ್ಲ, ಬರೇ ಮೂಳೆಗಳ ಹಿಂದೆ ಬಿರೋದು ಅಂತಲ್ಲ. ಇದು ಒಂದು ಆಯಾಮ. ಇದರ ನಂತರ ಹೆಲ್ಪ್ ಲೈನ್ ನಂಬರ್ ನೋಡಿ, ಇದುವರೆಗೂ SIT ಹೆಲ್ಪ್ ಲೈನ್ ನಂಬರೇ ಇಲ್ಲ. ಜನ ಈಗ ಫಾರ್ ಎಕ್ಸಾಂಪಲ್ ಯಾರ್ದಾದ್ರೂ ಮನೆಯವರು ಬೆಳ್ತಂಗಡಿ ಸುತ್ತಮುತ್ತಲಿರೋ ಅವ್ರಿಗೆ ಗೊತ್ತಿರುತ್ತೆ ಧರ್ಮಸ್ಥಳದಲ್ಲಿ ತಮ್ಮ ಕಾಣೆಯಾಗಿದ್ದವರು ಯಾರೋ ಇದ್ದಾರೆ ಅಂತ. ಅವರು ಬಂದು ಎಲ್ಲಿಗೆ ಕೊಡ್ಬೇಕು, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಲ್ಲಿ ಬರ್ಲಿಕ್ಕೆ ಭಯ ಇರಬಹುದು. ಬಟ್ ಇವರು ಏನಾದ್ರೂ ಒಂದು ಹೆಲ್ಪ್ ಲೈನ್ ನಂಬರ್ ಕ್ರಿಯೇಟ್ ಮಾಡಿದಾರ, ಇಲ್ಲ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಏನಾದ್ರೂ ಒಂದು ಎನ್ಕರೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದಾರ. ದಿಸ್ ಇಸ್ ಆಲ್ ಎ ಪಾರ್ಟ್ ಆಫ್ ಪೊಲೀಸಿಂಗ್ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಐ ಡೋಂಟ್ ನೋ ವೈ ಇಟ್ ಹಸ್ ನಾಟ್ ಬಿನ್ ಡೈವಲ್ಸ್ ಅಂಟಿಲ್ ಟುಡೇ. ಬರೀ ಎಕ್ಸುಮೇಷನ್ ಹಿಂದೆ ಬಿದ್ದಿದ್ದಾರೆ. ಅಂಡ್ ಇವ್ರು ಮಾಡ್ತಾರೆ ಎಕ್ಸುಮೇಷನ್ 2-3 ಒಂದ್ ದಿನಕ್ಕಂದ್ರೆ 6 ತಿಂಗಳು ತಗೊಳುತ್ತೆ. ಯಾಕಂದ್ರೆ 400 ಇಂದ 500 ಬಾಡಿ ಅಂತ ಹೇಳ್ತಾರೆ. ಸೊ ದಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅಷ್ಟ್ರೊಳಗೆ ಕಂಪ್ಲೇಂಟ್ ಕೊಡೋರು ಎದುರುಕೊಳ್ತಾರೆ. ಅಲ್ಲಿ ಏನಾದ್ರೂ ವಿಟ್ನೆಸ್ ಬದುಕಿ ಉಳಿದಿದ್ರೆ ಓಡೋಗ್ಬಿಡ್ತಾರೆ. ಸೊ ಐ ಥಿಂಕ್ ದೇ ಶುಡ್ ಮೇಕ್ ಸಮ್ ಗ್ರೌಂಡ್ಸ್ ಫಾರ್ ದ ವಿಟ್ನೆಸ್. ಎಸ್ ಎಕ್ಸಾಕ್ಟ್ಲಿ ಸರ್. ಒಂದೇ ಒಂದು ನಿಮಿಷ. ಕೇಸ್ ತನಿಖೆ ಹಂತದಲ್ಲಿದೆ ಅಂತೇಳಿ ಮೊಹಾಂತಿ ಹೇಳಿದ್ದಾರೆ. ಈ ಹೊತ್ತಿಗೆ ಪ್ರೋಗ್ರೆಸಿವ್ ಹಂತದಲ್ಲಿದೆ. ಸ್ಥಳ ಮಹಜರು ಕೂಡ ನಾವು ಮುಗಿಸಿದ್ದೇವೆ ಮೊಹಾಂತಿ ಅವರು ಹೇಳಿರೋದು. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಹೇಳಿದ್ದಾರೆ ತನಿಖಾ ಹಂತದಲ್ಲಿದೆ. ಮಾಧ್ಯಮಗಳಿಗೆ ಹೆಚ್ಚಿನ ಮಾಹಿತಿ ನೀಡಲು ಮೊಹಾಂತಿ ನಕಾರ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ್ರು, ಅಲ್ಲಿ ತನಿಖಾ ವರದಿಯನ್ನ ಪಡ್ಕೊಂಡ್ರು, ಮಾಹಿತಿಯನ್ನ ಪಡ್ಕೊಂಡ್ರು ಹಿರಿಯ ಅಧಿಕಾರಿಗಳಿಂದ. ವಾಪಸ್ ಹಂಗೆ ಹೋಗಿದ್ದಾರೆ. ತನಿಖೆ ಹಂತದಲ್ಲಿ ಈಗ ಇದೆ ಪ್ರಕರಣ. ಸ್ಥಳ ಮಹಜರು ಕೂಡ ನಾವು ಮಾಡಿ ಮುಗಿಸಿದ್ದೇವೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಹೆಚ್ಚಿನ ಮಾಹಿತಿಯನ್ನ ಈ ಸಮಯದಲ್ಲಿ ನೀಡೋದಕ್ಕೆ ಅವರು ಒಪ್ಪಲಿಲ್ಲ, ಏನೂ ಕೂಡ ಹೇಳಲಿಲ್ಲ. ತನಿಖಾ ಹಂತದಲ್ಲಿದೆ, ತನಿಖೆ ಆದ ನಂತರ ಎಲ್ಲವೂ ಕೂಡ ಗೊತ್ತಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಎಸ್, ನಾವು ಗಮನಿಸ್ತಾ ಇದ್ವಲ್ಲ, ಈಗ ಪ್ರಣವ್ ಮೊಹಾಂತಿ ಅವರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿನ ಮಾಹಿತಿಯನ್ನು ಪಡ್ಕೊಂಡು ವಾಪಸ್ ಹೋಗಿದ್ದಾರೆ. ದಿನೇಶ್ ಸರ್, ಮತ್ತೊಂದು ಕಡೆಯಲ್ಲಿ ಈಗ ನಾವು ಇದೆಲ್ಲ ನೋಡ್ತಿರೋ ಹಾಗೆ ಈ ವ್ಯಕ್ತಿ ಇದನ್ನಲ್ಲ, ನಿಗೂಢ ವ್ಯಕ್ತಿ ಅನ್ನೋದು ಈತನ ವಿಚಾರ ನೋಡ್ತಾ ಇದ್ರೆ, ಅಥವಾ ಈಗ 5 ಪಾಯಿಂಟ್ಗಳನ್ನ ಆತ ಗುರುತಿಸಿದ್ದು ಸುಳ್ಳಾಗಿದೆ, ಏನೋ ಒಂದು ಹಿಡನ್ ಅಜೆಂಡಾ ಇರಬಹುದಾ ಅಂತ. ಇದೆಲ್ಲದರ ಹೊರತಾಗಿಯೂ ಕೂಡ ಈ ವ್ಯಕ್ತಿ, ನೀವೊಂದು ಕೆಲವು ಅನುಮಾನ ವ್ಯಕ್ತಪಡಿಸಿದ್ರಿ. SIT ಅಧಿಕಾರಿಗಳ ತನಿಖೆ ಒಂದು ತಿರುವನ್ನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಏನಾದ್ರೂ ಒಂದು ಹಿಡನ್ ಅಜೆಂಡಾ ಇದರಲ್ಲಿ ಇರಬಹುದಾ? ತಾವು ನೋಡಿದಂತ ಇಷ್ಟೆಲ್ಲ ಪ್ರಕರಣಗಳಲ್ಲಿ, ತಮ್ಮ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನಲ್ಲಿ ಇದೆಷ್ಟು ವಿಭಿನ್ನವಾಗಿದೆ ಅಂತ ತಮ್ಗನ್ಸುತ್ತೆ ದಿನೇಶ್ ಸರ್? ಅಲ್ಲಲ್ಲ, ಒಂದು ವಿಭಿನ್ನ ಏನಂದ್ರೆ ಇವ್ರು ತೋರಿಸಿರೋ ಜಾಗದಲ್ಲಿ ಬಾಡಿ ಸಿಗದೆ ಇರೋದೇ ಒಂದು ವಿಭಿನ್ನ. ಈ ತರ ನಮ್ಮ ಕೆರಿಯರ್ ನಲ್ಲಿ, ಯಾಕಂದ್ರೆ ನಾವು 100 ಎಕ್ಸುಮೇಷನ್ಸ್ ಮಾಡಿದೀವಿ. ಆಮೇಲೆ ಒಟ್ಟಿಗೆ ನಾನು 70 ಬಾಡಿ ತೆಗೆದಿದ್ದೆ ಹೊರದೇಶದಲ್ಲಿ. ಒಟ್ಟಿಗೆ ಒಂದೇ ಇನ್ಸಿಡೆಂಟ್ ಅಲ್ಲಿ 70 ಬಾಡೀಸ್ ಹ್ಯಾವ್ ಟೇಕನ್ ಔಟ್. ಸೊ ಇನ್ನೊಂದು, ನಾವು ಸಮುದ್ರದಿಂದ 200ಕ್ಕೂ ಹೆಚ್ಚು ಸ್ಕೆಲೆಟನ್ಸ್ ಆಚೆ ತೆಗ್ದಿದ್ವಿ. ಸೊ ಇದೆಲ್ಲ ಇನ್ಸಿಡೆಂಟ್ಸ್ ಅಲ್ಲಿ ನಾವು ಯಾರ ವಿಟ್ನೆಸಸ್ ಬಂದು ಅದು 164 ಅಡಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಈ ತರ ಹೇಳಿದಾಗ ಅದು ಹುಸಿ ಆಗುತ್ತೆ, ಸ್ವಲ್ಪ ಸಸ್ಪಿಷನ್ ಸ್ಟಾರ್ಟ್ ಆಗುತ್ತೆ. ಆದ್ರೂ ಯಾಕಂದ್ರೆ ಅವ್ರು 357 ಬಾಡಿನಲ್ಲಿ ಅವ್ರು ಹೇಳಿರೋ ಪ್ರಕಾರ ಕೆಲವುನಲ್ಲಿ ಸುಳ್ಳಾಗಿರ್ಬೋದು, ಬರದಿನಗಳಲ್ಲಿ ನಿಜ ಆಗತ್ತೆ ಅಂತ ಒಂದು ಹೋಪ್ ಇಟ್ಕೊಂಡೇ ಮಾಡ್ಬೇಕು ಹೊರತು, ಯಾಕಂದ್ರೆ ಆ ಮನುಷ್ಯ ಹೇಳ್ತಿರ್ತಕ್ಕಂಥ ಕಾನ್ಫಿಡೆನ್ಸ್ ಅಲ್ಲಿ ಇದೆ ಅಂತಾನೆ ಸ್ವಲ್ಪ ಅನ್ಸುತ್ತೆ. ಬಟ್ ಇಲ್ಲ ಅಂದಾಗ ಡೆಫಿನೆಟ್ಲಿ ದಿಸ್ ಪರ್ಸನ್ ಶುಡ್ ಬಿ ಟೇಕನ್ ಎಸ್ ಮಿಸ್ಚಿವಸ್ ಅಂಡ್ ಅವ್ರ ಮೇಲೆ ತನಿಖೆನೆ ಮಾಡೋ ಅವಶ್ಯಕತೆ ಬರ್ತದೆ. ಬಟ್ ಈಗ್ಲೇನೆ ಡಿಸಿಷನ್ ತಗೊಳ್ಳೋದು ಸ್ವಲ್ಪ ತಪ್ಪಾಗತ್ತೆ ಅಂತ ಅನ್ಸುತ್ತೆ. ಎಸ್ ದಿನೇಶ್ ರಾವ್ ಸರ್ ಮಾತಾಡಿಸ್ತೀನಿ. ಇನ್ನು SIT ಈ ತನಿಖೆ ಬಗ್ಗೆ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ.
ಪ್ರಣಬ್ ಮೊಹಾಂತಿ ಅಲ್ಲಿ ಸ್ಥಳಕ್ಕೆ ಬಂದು ಸಂಪೂರ್ಣವಾಗಿ ಅದೆಲ್ಲದರ ಮಾಹಿತಿಯನ್ನ ಪಡ್ಕೊಂಡು ಈಗ ಅಲ್ಲಿಂದ ಹೊರಟಿದ್ದಾರೆ. ಈ ಹೊತ್ತಿಗೆ ತನಿಖೆ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀವಿ ಅಥವಾ ಇನ್ನಷ್ಟು ಕ್ಲಾರಿಟಿ ಕೊಡ್ತೀವಿ ಅನ್ನೋದನ್ನ ಹೇಳಿ ಅಲ್ಲಿಂದ ಹೊರಟಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆಯಲ್ಲಿ FSL ತಜ್ಞ ಡಾಕ್ಟರ್ ದಿನೇಶ್ ರಾವ್ ಅವರು ಜನರ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡ್ತಾ ನಮ್ಮೆಲ್ಲ ಕೆಲವು ಕುತೂಹಲದ ಕೆಲವೊಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಗಳಿಗೆ ಉತ್ತರ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ದಿನೇಶ್ ರಾವ್ ಸರ್. ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ